ಸಮಾಜಕ್ಕೆ ಅಕ್ಷರ ಅನ್ನ ಹಾಗೂ ಸಂಸ್ಕಾರ ನೀಡುವಲ್ಲಿ ಮಠಗಳ ಕೊಡುಗೆ ಅಪಾರವಾದದ್ದು. ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರಕ್ಕೆ ಪರ್ಯಾಯವಾಗಿ ಶ್ರಮಿಸ್ತಾ ಇರುವ ಧಾರ್ಮಿಕ ಮಠಗಳು ಈ ಮೂಲಕ ಸುಸಂಸ್ಕೃತ ದೇಶವನ್ನ ಕಟ್ಟುವ ಪವಿತ್ರ ಕೆಲಸದಲ್ಲಿ ನಿರತವಾಗಿವೆ ಎಂದು ಮೈಸೂರು ಜಿಲ್ಲೆಯ ಕೆಆರ್ ನಗರ ಕ್ಷೇತ್ರದ ಶಾಸಕ ಡಿ ರವಿಶಂಕರ್ ಹೇಳಿದರು. ತಾಲೂಕಿನ ಬೋರೆಕಲ್ಲಹಳ್ಳಿ, ಹೊಸೂರುಕಲ್ಲಹಳ್ಳಿ, ಸೌತನಹಳ್ಳಿ, ಕಾಮೇನಹಳ್ಳಿ ಹಾಗೂ ನಾರಾಯಣಪುರ ಗ್ರಾಮಸ್ಥರ ಜಂಟಿ ಸಹಕಾರದೊಂದಿಗೆ ಬೋರೆಕಲ್ಲಹಳ್ಳಿಯಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾಗಿರುವ ಬಸವ ಭವನವನ್ನ ಅಧಿಕೃತವಾಗಿ ಉದ್ಘಾಟಿಸಿ ಅವರು ಮಾತನಾಡಿದರು. ತಾಲೂಕು ಕೇಂದ್ರವಾದ ಕೆಆರ್ ನಗರ ಪಟ್ಟಣದಲ್ಲಿ ಬಸವ ಭವನ ನಿರ್ಮಾಣ ಮಾಡಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸಮಾಜದ ಹಿರಿಯ ಮುಖಂಡರೊಂದಿಗೆ ಚರ್ಚಿಸಿ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಿ ಅಗತ್ಯ ದಾಖಲೆಗಳನ್ನು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ನಮ್ಮ ಅಧಿಕಾರಾವಧಿಯಲ್ಲೇ 1 ಕೋಟಿ ವಿಶೇಷ ಅನುದಾನ ನೀಡಿ ಸುಸಜ್ಜಿತ ಬಸವ ಭವನ ನಿರ್ಮಿಸಿ ಉದ್ಘಾಟನೆ ಮಾಡುವ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲಿದೆ ಎಂದು ಶಾಸಕರು ಭರವಸೆಯನ್ನ ನೀಡಿದ್ರು. ಅಲ್ಲದೆ ತಾಲೂಕಿನಲ್ಲಿರುವ ಎಲ್ಲಾ ಬಸವ ಮಠಗಳ ಸಮಗ್ರ ಅಭಿವೃದ್ಧಿಗೆ ಶಾಸಕರ ನಿಧಿಯಿಂದ ಅಗತ್ಯ ಸಹಕಾರ ನೀಡುವುದಾಗಿ ಪ್ರಕಟಿಸಿದ್ರು. ಕಾರ್ಯಕ್ರಮವನ್ನ ಉದ್ದೇಶಿಸಿ ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಸಿಪಿ ರಮೇಶ್ ಕುಮಾರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಮಿತ್ ದೇವರಹಟ್ಟಿ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಹಾಡ್ಯ ಮಹದೇವಸ್ವಾಮಿ, ಮುಖಂಡರಾದ ಎಎಸ್ ಚನ್ನಬಸಪ್ಪ ಹಾಗೂ ಮೆಡಿಕಲ್ ರವಿಕುಮಾರ್ ಅವರು ಮಾತನಾಡಿದ್ರು. ಗುಬ್ಬಿ ತೋಟದಪ್ಪ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ವೈಎನ್ ಚಂದ್ರಶೇಖರ್, ಕೆಡಗ ನಟರಾಜ್, ಶಿಲ್ಪಾ ಮಂಜುನಾಥ್ ಸೇರಿದಂತೆ 5 ಹಳ್ಳಿಗಳ ಸಮಾಜದ ಮುಖಂಡರು ಭಾಗವಹಿಸಿದ್ರು. ಜವಾಬ್ದಾರಿಯನ್ನು ಕೊಟ್ಟು ಆ ಒಂದು ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಿ ಇವತ್ತು ವಿದ್ಯುತ್ ಸಮಸ್ಯೆಯನ್ನ ಬಗೆಹರಿಸಿದ್ದಾನೆ. ಅದರ ಜೊತೆಯಲ್ಲಿ ಈ ಭಾಗದ ಈ ಮಠಕ್ಕೆ ಒಂದು ಕಾಂಪೌಂಡ್ ವ್ಯವಸ್ಥೆ ಕೂಡ ಮಾಡಿಕೊಡ್ಬೇಕಂತ ಹೇಳಿ ಕೇಳ್ಕೊಂಡಿದ್ರು. ಬಗ್ಗೆ ಅಭಿಮಾನವನ್ನ ನಮ್ಮ ಶಾಸಕರು ಯಾವಾಗಲೂ ಇಟ್ಕೊಂಡಿದ್ದಾರೆ ಕೂಡ. ಅವ್ರ ಹಣೆಯಲ್ಲಿ ಈಗಲೂ ಗಂಧ ಕಾಣಿಸ್ತಾ ಇದೆ, ನಮ್ಮ ಮನೆಗಳಲ್ಲಿ ಕೆಲವೊಮ್ಮೆ ಇಲ್ಲ. ಧಾರ್ಮಿಕ ಮತ್ತೆ ಆಸ್ತಿಕ ಭಾವನೆ ಎರಡನ್ನೂ ಇಟ್ಕೊಂಡಿರುವಂತವ್ರು ಮಾನ್ಯ ಶಾಸಕರು. ನಗುಮುಖದ ಸರದಾರ. ನಾನೇ ಏನಾದ್ರು ನಾನೇ ಏನೋ ಇವಾಗ ಅಂದೆ, ಆದ್ರೂ ಅವ್ರು ಕೋಪ ಮಾಡ್ಕೊಳ್ಳಿಲ್ಲ. ಅಕ್ಕ ಅಂತ ಪ್ರೀತಿಯಿಂದ ಮಾತಾಡ ಜವಾಬ್ದಾರಿ ಇದೆ. ಆ ನಿಟ್ಟಲ್ಲಿ ಈ ಹಿಂದೆ ನಮ್ಗೆ ಈ ಮಠಕ್ಕೆ ಕರೆದಿದ್ರು. ಕರೆದಂತ ಸಂದರ್ಭದಲ್ಲಿ ಅವತ್ತು